ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ 2ನೇ ಹಂತದ ಸಂಪುಟ ಪುನರ್ರಚನೆ ವಿಸ್ತರಣೆ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಅನೇಕ ಅಸಮಾಧಾನ ಹೊರಹಾಕಿರುವಂಥದ್ದು. ಅನೇಕ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಅಂತಲೂ ಕೂಡ ಮುಂದಾಗಿರುವಂಥದ್ದು. ಇದರ ನಡುವೆ ಮೈಸೂರಿನಲ್ಲಿ ಮಾಜಿ MLC ವಿಶ್ವನಾಥ್ ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಶಾಸಕ ತನ್ವೀರ್ ಸೇಠ್ಗೆ ಒಂದು ಸಚಿವ ಸ್ಥಾನ ಸಿಗಬೇಕಿತ್ತು, ಇದರ ಹಿಂದೆ ಒಂದು ಹುನ್ನಾರವೇ ನಡೆದಿದೆ ಅಂತೇಳಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬೊಟ್ಟು ಮಾಡಿರುವಂಥದ್ದು. ಯಾಕೆಂತ ಹೇಳಿದ್ರೆ 6 ಬಾರಿ MLA ಆಗಿರುವಂತಹ ಶಾಸಕ ತನ್ವೀರ್ ಸೇಠ್ಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಮೊದಲ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮಂತ್ರಿ ಆದ್ರು ಆ ಸಮಯದಲ್ಲಿ ಅವರು ಕೂಡ ಆಗ್ತಾರೆ ಅಂತಿತ್ತು. ಆದ್ರೆ ಎರಡನೇ ಬಾರಿಗೆ ಆಗ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಸಹ ಇತ್ತು. ಆದ್ರೆ ಇದೀಗ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಯಾವಾಗ ತನ್ವೀರ್ ಸೇಠ್ ಅವರ ಹೆಸರು ಕೇಳಿ ಬರಲಿಲ್ವೋ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಸಹಜವಾಗಿ ನಡೀತಾ ಇದ್ರೆ, ಇದರ ಬೆನ್ನಲ್ಲೇ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಮಾಜಿ MLC ವಿಶ್ವನಾಥ್ ಅವರು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬೊಟ್ಟು ಮಾಡಿರುವಂತದ್ದು. ಯತೀಂದ್ರ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವರ ಸ್ಥಾನ ಕೈ ತಪ್ಪುತ್ತೆ. ಒಂದು ವೇಳೆ ತನ್ವೀರ್ ಸೇಠ್ಗೆ ಏನಾದರೂ ಸಚಿವ ಸ್ಥಾನ ಕೊಟ್ಟರೆ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಇಡೀ ಜಿಲ್ಲೆಯ ಹಿಡಿತ ತನ್ವೀರ್ ಸೇಠ್ಗೆ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತೇಳಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಹೆಸರು ಹೇಳದೆ ಮಾಜಿ CM ಅವರು ಅವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸಿದ್ದಾರೆ ಅಂತ ಹೇಳಿರುವಂಥದ್ದು. ಇದರ ಬೆನ್ನಲ್ಲೇ ಅನೇಕ ಚರ್ಚೆಗಳು ಸಹ ಇದೀಗ ನಡೀತಾ ಇರುವಂಥದ್ದು. ಯಾಕೆಂದ್ರೆ ಮಾಜಿ CM ಸಿದ್ದರಾಮಯ್ಯನವರೇ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ಕೈ ತಪ್ಪಿಸಿದ್ರ, ಅಥವಾ ಪುತ್ರ ಯತೀಂದ್ರ ಅವರು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖ ಲೀಡರ್ ಆಗಿ ಬೆಳೀಲಿ, ಜೊತೆಗೆ ಜಿಲ್ಲೆಯ ಹಿಡಿತ ಅವರ ಕೈಯಲ್ಲೇ ಇರಲಿ ಅಂತ ಈ ರೀತಿ ಮಾಡಿದ್ರ ಅನ್ನುವಂಥ ಒಂದಷ್ಟು ರಾಜಕೀಯ ಚರ್ಚೆಗಳು ಸದ್ಯ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮೊದಲ ಹಂತದಲ್ಲೇ ತನ್ವೀರ್ ಸೇಠ್ ಅವರಿಗೆ ಸಿಗಬೇಕಾಗಿತ್ತು, ಸಿಕ್ಕಿರಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು CM ಆಗಿದ್ದಂಥ ಸಂದರ್ಭದಲ್ಲಿ ವೆಂಕಟೇಶ್ ಅವರು ಜಿಲ್ಲೆಯಿಂದ ಮಂತ್ರಿಯಾಗಿದ್ರು, ಮಹದೇವಪ್ಪನವರು ಜಿಲ್ಲೆಯಿಂದ ಮಂತ್ರಿ ಆಗಿದ್ರು. ಇದೇ ವೆಂಕಟೇಶ್ ಅವರು ಮಂತ್ರಿಯಾಗಿಲ್ಲ, ಮಹದೇವಪ್ಪನವರು ಮಂತ್ರಿಯಾಗಿಲ್ಲ. ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಮೈಸೂರು ಜಿಲ್ಲೆಯನ್ನು ಕಂಟ್ರೋಲ್ ಮಾಡ್ತಿದ್ದು ಅದು ಸಚಿವ ಮಹದೇವಪ್ಪನವರು. ಇದೀಗ ತನ್ವೀರ್ ಸೇಠ್ ಅವ್ರಿಗೆ ಏನಾದರೂ ಒಂದು ವೇಳೆ ಸಚಿವ ಸ್ಥಾನವನ್ನು ಕೊಟ್ಟರೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೂಡ ಕೇಳ್ತಾರೆ. ಎಲ್ಲೋ ಒಂದು ಕಡೆ ಪುತ್ರನ ಬೆಳವಣಿಗೆಗೆ ಅದು ಹಿನ್ನಡೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ತಪ್ಪಿಸಿದ್ದಾರೆ ಅನ್ನುವಂಥ ರಾಜಕೀಯ ಚರ್ಚೆಗಳು ಜೋರಾಗಿದೆ. ಇದರ ಬೆನ್ನಲ್ಲೇ ಮಾಜಿ MLC ವಿಶ್ವನಾಥ್ ಅವರು ಕೊಟ್ಟಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಎಲ್ಲೋ ಒಂದು ಕಡೆ ಮೊನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ತನ್ವೀರ್ ಸೇಠ್ ಅವರು ಕೂಡ ಹೇಳ್ತಾ ಇದ್ರು, ಯಾರಿಂದ ತಪ್ಪಿದೆ ಅನ್ನುವಂಥದ್ದು ನನಗೆ ಗೊತ್ತು, ಆದರೆ ಅದನ್ನು ದೃಢೀಕರಣ ಪಡಿಸ್ಕೊಂಡು ನಾನು ಮಾತನಾಡ್ತೇನೆ, ಯಾವುದನ್ನು ಕೂಡ ನಾನು ಸಂಪೂರ್ಣ ಮಾಹಿತಿಯನ್ನು ಪಡೆದೇನೆ ಮಾತಾಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಅಲ್ಲದೆ ಅವ್ರಿಗೂ ಕೂಡ ಅಸಮಾಧಾನ ಇರೋದಂತ ಸತ್ಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿಗೆ ತೆರಳಿ ಒಂದಷ್ಟು ಮೀಟಿಂಗ್ ಅನ್ನು ಸಹ ಅವರು ಮಾಡ್ತಾ ಇರುವಂಥದ್ದು. ಸದ್ಯ ಮಾಜಿ MLC ವಿಶ್ವನಾಥ್ ಅವರು ಹೇಳಿರುವಂಥ ಈ ಹೇಳಿಕೆ ಏನಿದೆ ಇದು ಮೈಸೂರಿನ ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ರೀತಿಯ ರಾಜಕೀಯ ಚರ್ಚೆ ಹುಟ್ಟಾಕಿರುವಂಥದ್ದು. ತನ್ವೀರ್ ಸೇಠ್ ಅವರಿಗೆ ನಿಜವಾಗೂ ಕೂಡ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ, ಎಸ್ಪೆಷಲಿ ಯತೀಂದ್ರ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ, ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರಣಕ್ಕಾಗಿ ಸಚಿವ ಸ್ಥಾನ ಕೈ ತಪ್ಪಿದ್ಯಾ ಅನ್ನುವಂಥದ್ದಕ್ಕೆ ಸ್ಪಷ್ಟ ಅಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರೇ ಕೊಡಬೇಕಾಗುತ್ತೆ. ಆದರೆ ಒಂದಷ್ಟು ಸದ್ಯಾಸತ್ಯ ರಾಜಕೀಯ ಚರ್ಚೆಗಳು ಜೋರಾಗಿರುವಂಥ ಈ ಸಂದರ್ಭದಲ್ಲಿ ಇವರ ಸ್ಟೇಟ್ಮೆಂಟ್ ಅಂತೂ ಒಂದು ರೀತಿಯಲ್ಲಿ ತನ್ವೀರ್ ಸೇಠ್ ಅವರ ಅಭಿಮಾನಿಗಳನ್ನು ಕೂಡ ಕೆರಳಿಸೋದಲ್ಲಿ ಆಶ್ಚರ್ಯ ಏನಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ತನ್ವೀರ್ ಸೇಠ್ ಅವರ ಅಭಿಮಾನಿಗಳು ನಾವು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೇವೆ, ನೀವು ರಾಜೀನಾಮೆಯನ್ನು ಕೊಡಿ ಅಂತೇಳಿ ದುಂಬಾಲು ಬಿದ್ದಿರುವಂಥದ್ದು. ಒಬ್ಬ ಅಭಿಮಾನಿ ಅಂತೂ ಏನು ಮುಂದೆ ಹೋಗಿ ವಿಷವನ್ನು ಕುಡಿದು ಸಹ ಮುಂದಾಗಿದ್ದ, ಪ್ರತಿಭಟನೆಯನ್ನು ನಡೆಸಿದ್ರು. ಇದರ ಬೆನ್ನಲ್ಲೇ ಒಂದಷ್ಟು ಮಂದಿ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರೆ, ಮತ್ತೊಂದಷ್ಟು ಜನ ಮಾಜಿ CM ಸಿದ್ದರಾಮಯ್ಯನವರ ಬೊಟ್ಟು ಮಾಡಿದ್ರು. ಇದೀಗ ಮಾಜಿ MLC ವಿಶ್ವನಾಥ್ ಅವರು ನೇರವಾಗಿ ಸಿದ್ದರಾಮಯ್ಯನವರ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತ ತಲುಪುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.